ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾಗಿರುವಂಥ ಮಾಹಿತಿ. ಮೊದಲು ಸಹ ಹೇಳ್ತೇನೆ ನಿಮಗೆ, ಕರ್ನಾಟಕ ಸೀಟ್ ಆಗಿರ್ಬೋದು, ನೀಟ್ ಆಗಿರ್ಬೋದು, CET ಆಗಿರ್ಬೋದು, ಅಥವಾ JEE ವಿದ್ಯಾರ್ಥಿಗಳಿಗಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದು ಮ್ಯಾಂಡೇಟರಿ ಆಗಿರುವಂಥ. ಒಂದು ವೇಳೆ ಆ ಒಂದು ಇನ್ಫಾರ್ಮೇಷನ್ ಅಂದರೆ ಆಧಾರ್ ಕಾರ್ಡಲ್ಲಿರುವಂಥದ್ದು ಏನಾದರೂ ತಪ್ಪಾಗಿದ್ದರೆ ಕಂಪಲ್ಸರಿ 10ನೇ ತರಗತಿಯಲ್ಲಿ ಏನಿದೆ ನೋಡಿ, ಅದೇ ರೀತಿ ನೀವು ಆಧಾರ್ ಕಾರ್ಡ್ನಲ್ಲಿ ಮಾಡೋದು ಭಾಳಷ್ಟು ಉತ್ತಮ. ಯಾಕಂದರೆ ಏನೇ ಎಕ್ಸ್ಟ್ರಾಕ್ಟ್ ಮಾಡಲಿ ಅಥವಾ ಏನೇ ಫೆಚ್ ಮಾಡಲಿ, 10ನೇ ತರಗತಿಯಲ್ಲಿರುವಾಗ ಅಂದರೆ SSLCಯಲ್ಲಿರುವ ಹಾಗೆ ಹೆಸರನ್ನು ಯೂಸಲಿ ಫೆಚ್ ಮಾಡಲಾಗುತ್ತೆ. ಆಧಾರ್ ಕಾರ್ಡಲ್ಲಿ 10ನೇ ತರಗತಿ ಇದ್ದಲ್ಲಿ ಇರುವ ಹೆಸರೇನಿದೆಯೋ ಅದೇ ರೀತಿ ಆಧಾರ್ ಕಾರ್ಡಲ್ಲಿ ಇರಬೇಕು. ನಿಮ್ಮ ಹೆಸರಾಗಿರ್ಬೋದು, ತೋರಿಸ್ತಾ ಇದ್ದೇನೆ, ಜೆಂಡರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅದರ ಒಟ್ಟಾಗಿ ಡೀಟೇಲ್ಸ್ ಏನಿದೆ ನೋಡಿ ಮುಖ್ಯ ಆಗಿರೋದು ತೋರಿಸ್ತಾ ಇದ್ದೀನಿ, ಇದೆಲ್ಲ ಕರೆಕ್ಟ್ ಅದೇ ರೀತಿ ಇರಬೇಕು. ಬಟ್ ಇಲ್ಲಿ ಅಡ್ರೆಸ್ ಸಂಬಂಧಪಟ್ಟಾಗಿ ಅಷ್ಟೊಂದು ವರಿಬೇಡ, ಅಡ್ರೆಸ್ಸಿನ ಅಷ್ಟೊಂದು ಮ್ಯಾಂಡೇಟರಿ ಇರೋದಿಲ್ಲ. ಯಾಕೆಂದರೆ ಅಡ್ರೆಸ್ ಯೂಸಲಿ ಚೇಂಜ್ ಆಗುವಂಥದ್ದು. ಒಟ್ಟಲ್ಲಿ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಲಿ ಮತ್ತು ನೇಮ್ಸಲ್ಲಿ ಏನೇ ಮಿಸ್ಟೇಕ್ ಆಗಿ ದಯವಿಟ್ಟು ಅದನ್ನು ಆಧಾರ್ ಕಾರ್ಡಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಭಾಳ ಬೇಗನೆ ನೀಟ್ ಸಂಬಂಧಪಟ್ಟ ಅಪ್ಲಿಕೇಶನ್ ಬಿಡ್ತಾರೆ. ಮತ್ತು ಕರ್ನಾಟಕ CET ನಿಮಗೆ ಜನವರಿ 17 ಸ್ಟಾರ್ಟ್ ಆಗುವಂಥದ್ದು. ಓಕೆ, ಆಧಾರ್ ಕಾರ್ಡಲ್ಲಿ ದಯವಿಟ್ಟು ಏನಾದರೂ ಸ್ಪೆಷಲಿ ಇದು ಸ್ಟೂಡೆಂಟ್ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ, ಪೇರೆಂಟ್ಸ್ ಅಲ್ಲ, ಸ್ಟೂಡೆಂಟ್ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ PH ವಿದ್ಯಾರ್ಥಿ ಇದ್ದರೆ ವ್ಯಾಲಿಡ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಆಗಿಲ್ಲ ಅಂದ್ರೆ ದಯವಿಟ್ಟು ರಿನ್ಯೂವಲ್ ಮಾಡ್ಕೊಳ್ಳಿ. ಆಮೇಲೆ SC ST OBC ಯಾವುದೇ ಸರ್ಟಿಫಿಕೇಟ್ ಆಗಿರ್ಬೋದು ವ್ಯಾಲಿಡ್ ಇರಬೇಕು. OBC ಸಂಬಂಧಪಟ್ಟ 1 ಇಯರ್ ಇರುವಂಥದ್ದು ಇದ್ದಿಲ್ಲಪ್ಪ ಅಂದ್ರೆ ದಯವಿಟ್ಟು ಈಗ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಮತ್ತು SC ST ವಿದ್ಯಾರ್ಥಿಗಳು ದಯವಿಟ್ಟು ರಿನ್ಯೂವಲ್ ಮಾಡ್ಕೊಳ್ಳಿ. ಓಕೆ, ಸೊ ಒಟ್ಟಾಗಿ ವ್ಯಾಲಿಡ್ ಬೇಕಾಗುತ್ತೆ. ಅಪ್ಲೈ ಮಾಡುವಾಗ ನಿಮಗೆ 1 ಮಂತ್ ಟೈಮ್ ಇರುತ್ತೆ, ಬೆಟರ್ ಹೀಗೆ ಮಾಡಿಕೊಂಡ್ರೆ ಭಾಳಷ್ಟು ಉತ್ತಮ. ಓಕೆ, ಇದರಿಂದ ಅಪ್ಡೇಟ್ ನೀಡ್ತಾ ಇರ್ತೇನೆ ಮತ್ತು ಮುಂದೆ ನೋಡೋದಲ್ಲಿ ಟೇಕ್ ಕೇರ್, ಬಾಯ್.